ಕೆಎಲ್ಇ ಸಂಸ್ಥೆಯನ್ನ ಕಟ್ಟಿರುವ ಸಪ್ತರ್ಷಿಗಳಲ್ಲಿ ಅರಟಾಳ ರುದ್ರಗೌಡರು ಒಬ್ಬರು. ಅವರಿಗೆ ಸಿಗಬೇಕಾದ ಗೌರವವೂ ಸಿಕ್ಕಿಲ್ಲ. ಕೆಎಲ್ಇ ಸಂಸ್ಥೆ ವತಿಯಿಂದ ಅವರ ಹೆಸರು ಶಾಶ್ವತ ಆಗುವಂತ ಕೆಲಸವನ್ನ ಬೆಳಗಾವಿ ಮತ್ತು ಅರಟಾಳದಲ್ಲಿ ಮಾಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಯಾಕಂದ್ರೆ ಸಂಸ್ಥೆ ಬಹಳ ಮುಖ್ಯ. ನಾವೆಲ್ಲ ಇರ್ತೀವಿ ಹೋಗ್ತೀವಿ, ಸಂಸ್ಥೆ ಉಳಿತಂದ್ರೆ ನೋಡಿ ಎಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇವತ್ತು ವಿದ್ಯೆಯನ್ನ ಕೊಟ್ಟಿದೆ. ನಾವೆಲ್ಲ ಇಷ್ಟು ನಿಂತು ಮಾತಾಡುವಂತ ಶಕ್ತಿ ಬಂದಿದ್ರೆ ಅದು ಕೆಎಲ್ಇ ಸೊಸೈಟಿ ಆ ಜ್ಞಾನ ಹಂಚುವಂತದ್ದು ಪ್ರಕ್ರಿಯೆ ನಿರಂತರವಾಗಿ ನಡೀತಿದೆ ಕೆಎಲ್ಇ ಸೊಸೈಟಿ. ಎಷ್ಟು ಸಂಸ್ಥೆಗಳು, ಎಷ್ಟು ಊರಾಗ ಬಡವರಿಗೆ ಎಲ್ಲರಿಗೂ ಕೂಡ ಆಶ್ರಯ ಆಗಿದೆ. ಅದರ ಮೂಲ ಬೀಜದ ಅಂಕುರ ಆ 7 ಜನ ಏನು ಹಾಕಿದ್ರು ಅವರಿಗೆ ನಮ್ಮ ನಮನಗಳನ್ನ, ನಮ್ಮ ನಮಸ್ಕಾರಗಳನ್ನ ಸಲ್ಲಿಸಿ ರುದ್ರಗೌಡರ ಪಾತ್ರವನ್ನ ನಾವು ನೆನಪು ಮಾಡಿಕೊಂಡು, ಕೇವಲ ನೆನಪಲ್ಲ ಅದರ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನ ಇಟ್ಟು ಅವ್ರಿಗೆ ಹೆಸರು ಶಾಶ್ವತ ಆಗುವಂತ ಒಂದು ಕೆಲಸ ಬೆಳಗಾಂನಲ್ಲೂ ಮಾಡಬೇಕು, ಅರಟಾಳಲ್ಲೂ ಮಾಡಬೇಕು. ನಾವು ಶಿಗ್ಗಾವಿ ತಾಲೂಕಿನ ಅರಟಾಳ ಗ್ರಾಮದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವು ಶ್ರೀ ವರವೀರಭದ್ರ ಸ್ವಾಮಿಯ 32ನೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು 1847ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭವಾಗಿದ್ದು ಅರಟಾಳ ರುದ್ರಗೌಡರು ಅವರು ಕ್ರಾಂತಿಯ ಕಾಲದಲ್ಲಿ ಹುಟ್ಟಿದ್ದರು. ಅದಕ್ಕೆ ಕ್ರಾಂತಿ ಮಾಡಿದ್ದಾರೆ. ಅವರ ಸವಿನೆನಪಿಗಾಗಿ ಇಲ್ಲಿ ಸಂಸ್ಥೆ ಮಾಡಬೇಕು. ಈ ಭಾಗದಲ್ಲಿ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು. ಇಲ್ಲಿ ಒಂದು ತಂಡ ಮಾಡಿ ಕೆಎಲ್ಇ ಸಂಸ್ಥೆಯಿಂದ ಮಾಡುವ ಶಕ್ತಿ ಇದೆ ಎಂದು ಹೇಳಿದರು. ಇದನ್ನು ಒಪ್ಕೊಂಡ್ರೆ ಮುಂದೆ ಸರಿಪಡಿಸ್ರಿ, ಇಲ್ಲ ನಾವು ಮಾಡಿದ್ದ ಕರೆ, ನಾವು ನಡೆದಿದ್ದ ದಾರಿ ಅಂತ ತಿಳ್ಕೊಂಡ್ರೆ ಬಿಡ್ರಿ. ಒಂದು ಕಾಲ ಬರ್ತದೆ, ಸತ್ಯ ಹೊರಗಡೆ ಬರುವಂತ ಕಾಲ ಬರ್ತದೆ. ರುದ್ರಗೌಡ್ರು ಏನು ಆ ಸಂದರ್ಭದಲ್ಲಿ ಮಾಡಿರುವಂತ ಕೆಲಸ ಇಡೀ ನಾಡಿಗೆ ಬೆಳಕಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಆ ಕಾಲ ಗುರ್ತು ಮಾಡೋಕ್ಕಿಂತ ಮುಂಚೆ ನೀವು ಗುರ್ತು ಮಾಡಿದ್ರೆ ನೀವು ದೊಡ್ಡವರಾಗ್ತೀರಿ. ಕಾಲ ಗುರ್ತು ಮಾಡ್ತಂದ್ರೆ ನಿಮ್ದೇನ್ ಪಾತ್ರ ಇಲ್ಲ ಅದ್ರಾಗ. ಅವರು ಹುಟ್ಟಿದ್ದು ಕ್ರಾಂತಿಯ ಕಾಲದಲ್ಲಿ ಹುಟ್ಟಿದಾರೆ, ಅವರು ಅದಕ್ಕೆ ಕ್ರಾಂತಿಯನ್ನು ಮಾಡಿ ಹೋಗಿದ್ದಾರೆ. ಅವರ ಸಂವಿಧಾನಕ್ಕಾಗಿ ಇಲ್ಲಿ ದಯವಿಟ್ಟು ಒಂದು ಸಂಸ್ಥೆಗಳನ್ನ ಮಾಡಬೇಕು ಅಂತ ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ಮತ್ತ ಈ ಭಾಗದಲ್ಲಿ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸಬೇಕು. ಇದಕ್ಕೆ ಒಂದು ಶಿಕ್ಷಣ ಕೇಂದ್ರವಾಗಿ ನೀವು ತಗೊಂಡ್ರು ಅಡ್ಡಿ ಇಲ್ಲ. ಈ ಕುನೂರು ಡೀಮ್ ಯೂನಿವರ್ಸಿಟಿನ ಮಾಡಬೇಕು ಅಂತಂದು ಅವ್ರ ಬಾಯಲ್ಲಿ ಬಂದಿದೆ. ಅದನ್ನ ಮಾಡೋ ಶಕ್ತಿ ಯಾರಿಗಾರ ಇದ್ರೆ ಕೆಎಲ್ಇ ಸೊಸೈಟಿಗೆ ಇದೆ, ನಮ್ಮಂತನ ಯಾರಿಗೂ ಇಲ್ಲ. ಆ ಕೆಲಸ ನಾವು ಮಾಡಬೇಕು. ನಮ್ಗೆ ಬಹಳ ಸಂತೋಷ ಆಗಿದೆ. ಜಗದ್ಗುರುಗಳು ಬಂದು ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರಿ. ಆ ಜಗದ್ಗುರು ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಿಗಲಿ. ಅರಟಾಳ ರುದ್ರಗೌಡರ ಹೆಸರು, ಅವರ ಕಾರ್ಯ, ಅವರ ತ್ಯಾಗ ಅದು ಸೂರ್ಯ ಚಂದ್ರ ಇರುವವರೆಗೂ ಇರ್ತದೆ. ಆ ಒಂದು ಗೌರವವನ್ನು ಉಳಿಸ್ಕೊಂಡು ತಾವೆಲ್ಲ ಮುಂದುವರಿಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಮಾಡಿ ನಾವು ನಿಮ್ಮ ಜೊತೆ ಸದಾಕಾಲ ಇರ್ತೀವಿ. ಯಾವಾಗಲೂ ಅದೇ, ಮುಂದೂ ಕೂಡ ಸದಾಕಾಲ ಇರ್ತೇವೆ. ಈ ಒಂದು ಪರಂಪರೆಯನ್ನ ನಾವೆಲ್ಲರೂ ಸೇರಿ ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನ ಹೇಳಿ, ಗುರುಗಳು ಒಂದು ಕೆಲಸ ಕೊಟ್ಟಿದ್ರೆ ಒಂದಾರ್ಪಣೆ ಮಾಡುವಂಥದ್ದು. ರಂಭಾಪುರಿ ಶ್ರೀಗಳ ಆಶೀರ್ವಾದ ಅರಟಾಳ ರುದ್ರಗೌಡರ ಕುಟುಂಬಕ್ಕೆ ಇದೆ. ಅರಟಾಳ ರುದ್ರಗೌಡರ ಹೆಸರು, ಅವರ ಕಾರ್ಯ ಮತ್ತು ತ್ಯಾಗ ಸೂರ್ಯ ಚಂದ್ರ ಇರುವವರೆಗೂ ಇರುತ್ತದೆ. ಆ ಗೌರವ ಉಳಿಸಿಕೊಂಡು ಹೋಗಬೇಕು. ನಾವು ಸದಾಕಾಲ ನಿಮ್ಮ ಜೊತೆಗೆ ಇರುತ್ತೇವೆ. ಎಲ್ಲರೂ ಸೇರಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಶ್ರೀಗಳು ಸೇರಿದಂತೆ ಹಲವಾರು ಜಗದ್ಗುರುಗಳು ಸಾನ್ನಿಧ್ಯ ವಹಿಸಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.